ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಪುಟ್ಟ ಭಾಷಣ ನೋಡ್ತೋಣ. ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಪುಟ್ಟ ಭಾಷಣ ನೋಡ್ತೋಣ. ಹರಿ ಒಂದು ಪುಟ್ಟ ಭಾಷಣ ಅಂತ ನಿಮ್ಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ರೀತಿಯ ಭಾಷಣ, ಯಾವ ರೀತಿಯ ಪ್ರಬಂಧ ಬೇಕಂತ ತಿಳ್ಕೊಂಡು ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಈ ಒಂದು ಭಾಷಣದ ಸೂಚನೆ ಏನಂತೀರಾ? ಇಲ್ಲಿ 1ರಿಂದ 10 ಪಾಯಿಂಟ್ ನಾವು ಕಂಡು ಬರ್ತೇವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತೋಬೇಡಿ. 1ರಿಂದ 10 ಪಾಯಿಂಟ್ಗಳನ್ನು ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ. ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅಂದ್ರೆ ಪಾಯಿಂಟ್ಗಳನ್ನು ಬಿಟ್ಬಿಡಿ, ವಿಷಯವನ್ನೇ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ. ಹೇಳುವಾಗ ಹಾವಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತ ಧ್ವನಿ ಮೂಲಕ ಹೇಳ್ತಾ ಹೋಗಿ. ಆಗ ನಿಮ್ಮ ಭಾಷಣ ಕೇಳೋರಿಗೆ ಅದ್ಭುತವಾಗಿರುತ್ತೆ. ರೈಟ್? ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ? ರೈಟ್. ಮೊದಲನೇ ಪಾಯಿಂಟ್ ನೋಡಿ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಇಂದು ನಾವು ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯನ್ನು ಸಂತಸದಿಂದ ಆಚರಿಸುತ್ತಿದ್ದೇವೆ. ಮತ್ತು ನೋಡಿ, ಎಲ್ಲರಿಗೂ ಶುಭೋದಯ. ಇಂದು ನಾವು ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯನ್ನು ಸಂತಸದಿಂದ ಆಚರಿಸುತ್ತಿದ್ದೇವೆ. 2ನೇ ಪಾಯಿಂಟ್. ಸಿದ್ದರಾಮೇಶ್ವರರು ಮಹಾನ್ 12ನೇ ಶತಮಾನದ ಶಿವಶರಣರು. 12ನೇ ಶತಮಾನದ ಶಿವಶರಣರು ಹಾಗೂ ಸಮಾಜ ಸುಧಾರಕರಾಗಿದ್ದರು. ಮತ್ತೊಮ್ಮೆ ನೋಡಿ, ಸಿದ್ದರಾಮೇಶ್ವರರು ಮಹಾನ್ 12ನೇ ಶತಮಾನದ ಶಿವಶರಣರು ಹಾಗೂ ಸಮಾಜ ಸುಧಾರಕರಾಗಿದ್ದರು. ಅಥವಾ ಹಿಂಗೇನು ಹೇಳ್ಬೋದು, ಸಿದ್ದರಾಮೇಶ್ವರರು 12ನೇ ಶತಮಾನದ ಮಹಾನ್ ಶಿವಶರಣರು ಹಾಗೂ ಸಮಾಜ ಸುಧಾರಕರಾಗಿದ್ದರು ಅಂತಾನು ಹೇಳ್ಬೋದು. ಓಕೆ. 3ನೇ ಪಾಯಿಂಟ್ ನೋಡಿ. ಅವರು ವಚನಗಳ ಮೂಲಕ ಸತ್ಯ, ಸಮಾನತೆ ಮತ್ತು ಮಾನವೀಯತೆಯನ್ನು ಬೋಧಿಸಿದರು. ಓಕೆನಾ? ರೈಟ್. ಅದಾದ ನಂತರ 4ನೇ ಪಾಯಿಂಟ್. ಜನರ ಹಿತಕ್ಕಾಗಿ ಕೆರೆಗಳನ್ನು ಕಟ್ಟಿಸಿ ಸೇವೆಯ ಮಾರ್ಗ ತೋರಿಸಿದರು. ಓಕೆನಾ? ಸೇವೆಯ ಮಾರ್ಗ ತೋರಿಸಿದರು. 5ನೇ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ನೋಡಿ, ಕೊನೆಯ ಪಾಯಿಂಟ್. ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಜಯ ಸಿದ್ದರಾಮೇಶ್ವರ, ಜೈ ಕರ್ನಾಟಕ ತಾಯಿ ಅಂತೇಳಿ ನಿಮ್ಮ ಭಾಷೆ ಮುಗಿಸ್ತಾ ಹೋಗಿ. ಮತ್ತೊಮ್ಮೆ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಜೈ ಸಿದ್ದರಾಮೇಶ್ವರ, ಜೈ ಕರ್ನಾಟಕ ತಾಯಿ ಅಥವಾ ಕರ್ನಾಟಕ ಮಾತಂತೂ ಹೇಳ್ಬೋದು. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಭಾಷಣದ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.